ಇವತ್ತು ನಾವು ನೋಡಿದ ಸಿನಿಮಾ ಗ್ರಾಮಾಯಣ. ಗ್ರಾಮಾಯಣ ಅಂದ್ರೆ ಒಂದು ಗ್ರಾಮ ಹೇಗಿರುತ್ತೆ, ಅಲ್ಲಿನ ಜನ ಸಂಪ್ರದಾಯ ಹೇಗಿರುತ್ತೆ, ಅವರ ವೇಷ ಭಾಷಾ ರೋಷ ದ್ವೇಷ ಹೇಗಿರುತ್ತೆ, ಅಲ್ಲಿ ಒಂದು ಕ್ಲಾಸ್ ಆಗಿರೋ ಒಂದು ವ್ಯಕ್ತಿ ಅಲ್ಲಿ ಊರಲ್ಲಿ ಗ್ರಾಮಗಳಲ್ಲಿ ನಡೆಯುವಂತ ಒಂದು ಅನ್ಯಾಯನ ತಡೆಯೋಕೆ ಮಾಸ್ ಆಗಿ ಯಾವ ರೀತಿ ಎಂಟ್ರಿ ಆಗ್ತಾರೆ ಅನ್ನೋದೇ ಗ್ರಾಮಾಯಣ. ಸರ್ ಸಿನಿಮಾ ಸೂಪರ್ ಆಗಿದೆ, ಓಕೆನಾ. ಇನ್ನೇನ್ ಕೇಳಿದ್ರೆ ಹೀರೋ ಬಂದು ವಿನಯ್ ರಾಜ್ಕುಮಾರ್ ಅಂತೆ. ಯಾರವರು ವಿನಯ್ ರಾಜ್ಕುಮಾರ್? ಯಾರು? ಅಪ್ಪು ಅವರ ಅಣ್ಣ ಅವರ ಮಗ ಅಂತ ಈ ಸಿನಿಮಾದ ಆಕ್ಷನ್ ಅಲ್ಲಿ ಆಗಿದೆ. ಬರೀ ಸೈಲೆಂಟ್ ರೋಲ್ ಅಂತಿದ್ದವ್ರಿಗೆ ಫಸ್ಟ್ ಟೈಮ್ ವೈಲೆಂಟ್ ರೋಲ್ ಮಾಡಾರೆ, ಓಕೆನಾ. ಬರೀ ಕ್ಲಾಸ್ ಅಲ್ಲ ಮಾಸ್ ಆಗಿ ಎಂಟ್ರಿ ಕೊಟ್ಟಾರೆ. ಇನ್ನು ನಮ್ಮ ಮೇಘಾ ಶೆಟ್ಟಿ ಅವರು ಹೀರೋಯಿನ್ ಸರ್, ಅವ್ರ ಫಸ್ಟ್ ಟೈಮ್ ಟ್ಯಾಕ್ಸ್ ಅಲ್ಲಿ ನೋಡ್ತಾ ಇದ್ದೀನಿ. ಟ್ಯಾಗ್ ಹಾಕ್ಸ್ಕೋಬೇಕು ಆ ಲೆವೆಲ್ ಆಕ್ಷನ್ ಮಾಡಿದ್ರೆ ಹಳ್ಳಿ ಪಾತ್ರದಲ್ಲಿ ಸರ್ ಐ ಕ್ಲಾಸ್ ಕಾಣಿಸಿದ್ರೆ ಉತ್ತಮವಾದ ಅಭಿನಯ ಸರ್. ಇನ್ನು ಗ್ರಾಮಾಯಣದ ಪ್ರೇಮಾಣ ಸಾಗಿಸಿದೆ 60 ಸಿಗಂದೂರು ಆ ಲೆವೆಲ್ಗಿದೆ. ಇನ್ನೇನೋ ಒಂದು ಮರ್ತಿದ್ದೀನಿ ಓಕೆ ಓಕೆ. ನಮ್ಮ ದುನಿಯಾದ ನಮ್ ಲೂಸ್ ಬಾದ ಸಾರ್ ಸಿನಿಮಾದಲ್ಲಿ ಬ್ಯಾಡ್ ರೋಲ್ ಅಲ್ಲಿ ಅವಾಗ ಕಾಡ್ಸ್ಕೊತಾರೆ, ಅವಾಗ ಎಂಟ್ರಿ ಕೊಡ್ತಾರೆ ಸಾರ್. ಸಿನಿಮಾ ಹಂಗೆ ಎತ್ಕೊಂಡು ಹೋಗ್ತಾರೆ. ಒಬ್ಬ ಜೂನಿಯರ್ ಜೊತೆ ಇನ್ನೊಬ್ಬ ಸೀನಿಯರ್ ಆಕ್ಟ್ ಮಾಡಿದ್ರೆ ಆ ಸೀನ್ ಅಲ್ಲಿ ಪವರ್ ಬೇರೆ, ಓಕೆನಾ. ಇನ್ನು ಸಿನಿಮಾ ಹೇಗಿದೆ ಅಂತ ಕೇಳಿದ್ರೆ ಸರ್ ಚಂದ್ರು ಅವರು ಡೈರೆಕ್ಷನ್ ಸಖತ್ತಾಗಿ ಮಾಡಿದ್ದಾರೆ, ಓಕೆನಾ. ಸೂಪರ್ ಆಗಿದೆ. ಇನ್ನ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಹುಡುಕಂಬಂದು ಹೋಗಿತಾರೆ, ಓಕೆನಾ. ನಮ್ಮ ಯುವ ಬಾಸ್ ಟೀಸರ್ ನೋಡಿ ಹೇಳಿದ್ದಾರೆ ಸಿನಿಮಾ ಸೂಪರ್ ಡೂಪರ್ ಅಂತ. ನಂದು ಸ್ಯಾಂಪಲ್ ಸೂಪರ್ ಮೂವಿ ಸರ್. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಸೂಪರ್ ಆಗಿ ಮಾಡಿದ್ರೆ, ಅರುಣ್ ಸಗರ್ ಅವರು ಸೂಪರ್ ಆಗಿ ಮಾಡಿದ್ರೆ. ಟೋಟಲಿ ಹೇಳ್ಬೇಕಂದ್ರೆ ಒಂದು ಹೀರೋ ಒಂದು ಹೈಲೈಟ್ ಆಗ್ಬೇಕಂದ್ರೆ ಅಲ್ಲಿರೋ ವಿಲನ್ಸ್ ಪರ್ಫೆಕ್ಟ್ ಆಗಿರ್ಬೇಕು, ಅವ್ರು ಒಂದು ಪರ್ಫೆಕ್ಟ್ ಆಕ್ಷನ್ ಕೊಟ್ಟಿರ್ಬೇಕು. ಸೊ ಡೈರೆಕ್ಟರ್ ಚಂದ್ ಅವರು ಅವ್ರಿಬ್ಬರಿಗೂ ಒಂದು ಒಳ್ಳೆ ಆಕ್ಷನ್ ಕೊಟ್ಟಿದ್ದಾರೆ ಸರ್. ಸೂಪರ್ ಆಗಿದೆ ಮೂವಿ. ಒಂದು ಒಳ್ಳೆ ಅಂದ್ರೆ ಇಷ್ಟು ಹೇಳ್ತಾ ಇದ್ರು ಕನ್ನಡ ಸಿನಿಮಾಗಳಲ್ಲಿ ಯಾವ್ದು ಟ್ಯಾಕ್ಸ್ ಅಲ್ಲಿ ನಿಲ್ತಾರ ಅಂತ ಇದು ನಿಲ್ಲುತ್ತೆ. ಸೂಪರ್ ಮೂವಿ ಸರ್. ಗ್ರಾಮಾಯಣ ಒಂದು ನಾಜೂಕಿನ ಸೊಬಗಿನ ಈಗಿನ ಜನರೇಷನ್ ಸಿನಿಮಾ ಹೆಂಗಿರ್ಬೇಕು ಹಂಗಿದೆ ಸರ್ ಸಿನಿಮಾ. ಈ ರಾಮಾಯಣ ಮತ್ತೆ ಗ್ರಾಮಾಯಣ ಎರಡು ವ್ಯತ್ಯಾಸ ಇದೆ ಸರ್. ರಾಮನ್ ಕಾಲದಲ್ಲಿ ಎಷ್ಟು ಪಾತ್ರಗಳು ಬಂದಿತ್ತು ನಿಮ್ಗೆ, ಜಾಂಬವಂತ, ರಾಮ, ಲಕ್ಷ್ಮಣ. ಹಂಗೆ ಈ ಗ್ರಾಮಾಯಣ ಸಿನಿಮಾದಲ್ಲಿ ನಮ್ಮ ಲೂಸ್ ಮೋದಾ ಸರ್ ಆಗ್ಲಿ ಅಥವಾ ಪ್ರತಿಯೊಂದು ಮೇಘನಾ ಶೆಟ್ಟಿ ಮೇಡಮ್ ಅಲ್ಲಿ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಇನ್ಕ್ಲೂಡ್ ಆಗಿದೆ. ಸಿನಿಮಾ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ. ಆಗಿನ ಜನರೇಷನ್ ಅಲ್ಲಿ ಪ್ರತಿಯೊಬ್ರು ಏನೋ ನೋಡಿಲ್ಲ ಆ ಸೊಗಡು, ಆ ಹಳೆ ಕಾಲದ ಫೋನು, ಆ ಹಳೆ ಕಾಲದ ಹಳ್ಳಿ ನೇಚರ್ ಪ್ರತಿಯೊಂದು ಚೆನ್ನಾಗಿದೆ. ಇದರಲ್ಲಿ ಮೇಘನಾ ಶೆಟ್ಟಿ ಮೇಡಮ್ ನ ನೀವೇನ್ ನೋಡ್ತೀವಿ ಸ್ವಲ್ಪ ಡಿಫ್ರೆಂಟ್ ಇದೆ. ಹಳ್ಳಿ ಲ್ಯಾಂಗ್ವೇಜ್, ಹಳ್ಳಿ ಹುಡುಗಿ, ನಾಜುಕಾದ ಹುಡುಗಿ, ಹಂಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಫ್ಯಾಮಿಲಿ ನೋಡ್ಬೋದು. ಯಾಕಂದ್ರೆ ದೊಡ್ಡ ಮನೆ ಸಿನಿಮಾ ಯಾವತ್ತು ಬರೋದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾತ್ರ. ತುಂಬಾ ಖುಷಿ ಅನ್ಸುತ್ತೆ. ಈ ಟೈಮ್ ಅಪ್ಪು ಸರ್ನ ಮಿಸ್ ಮಾಡ್ಕೋತೀನಿ, ಅವ್ರು ಇದ್ರೆ ಇನ್ನೂ ಫೀಲಿಂಗ್ ಚೆನ್ನಾಗಿರೋದು. ಆಕ್ಚುಲಿ ಮೇನ್ ಅಂದ್ರೆ ನಮ್ಮ ಆಕ್ಟರ್ ಶಿವಣ್ಣ ಅವ್ರು ಆಡಿದೆ, ಅದೇ ಮೇನ್ ಹೈಲೈಟ್. ನೀವ್ ಕೇಳಿರ್ತೀರಾ, ದಯವಿಟ್ಟು ಸಿನಿಮಾ ಬಂದು ಚೆನ್ನಾಗಿ ಥಿಯೇಟರ್ ನೋಡ್ಬೇಕು ಅಂತ ಕೇಳ್ಕೊತೀನಿ. ಒಳ್ಳೇದಾಯ್ತು ಸರ್. ಆಕ್ಟಿಂಗ್ ವಿನಯ್ ಸರ್ದು, ನೀವು ಸಿದ್ಧಾರ್ಥಿಂದ ಹಿಡಿದು ಗ್ರಾಮಾಯಣ ಅವ್ರಿಗೆ ಏನ್ ನೋಡಿದ್ದೀರಾ, ತುಂಬಾ ಟೋಟಲಿ ಡಿಫ್ರೆಂಟ್ ಇದೆ, ಟೋಟಲಿ ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ. ಸಿನಿಮಾ ಚೆನ್ನಾಗಿದೆ ಸರ್. ಸಿನಿಮಾ ಮಾತ್ರ ಸೂಪರ್ ಆಗಿದೆ. ವಿನಯ್ ರಾಜ್ಕುಮಾರ್ ತುಂಬಾ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಹಳ್ಳಿಲಿ ಏನೇನು ವ್ಯವಸ್ಥೆ ನಡೀತದೆ, ಆಮೇಲೆ MLAಗಳು MP ಆಗಿರ್ಬೋದು, ಅಡ್ವರ್ಟೈಸ್ ತಗೊಂಡು ಯಾವ ತರ ಅವರು ರಾಜಕೀಯ ಮಾಡ್ತಾರೆ ಎಲ್ಲ ತುಂಬಾ ನೀಟಾಗಿ ತಗೊಂಡೋಗಿದ್ದಾರೆ. ಶಿವಣ್ಣಂದು ಒಂದು ಹಳೆ ಸಿನಿಮಾ ಮನ ಮೆಚ್ಚಿದ ಹುಡುಗಿ ಸಾಂಗ್ ಸೂಪರ್ ಆಗಿದೆ. ಆ ಸಾಂಗ್ ಅಲ್ಲಿ ವಿನಯ್ ರಾಜ್ಕುಮಾರ್ ಆಗಿರ್ಬೋದು, ಬಟ್ ಹೀರೋಯಿನ್ ಆಗಿರ್ಬೋದು ತುಂಬಾ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಮೇಕಿಂಗ್ ಕೊರಿಯೋಗ್ರಫಿ ತುಂಬಾ ಚೆನ್ನಾಗಿದೆ. ಡ್ಯಾನ್ಸ್ ಮಾತ್ರ ಸೂಪರ್ ಚೆನ್ನಾಗಿದೆ. ವಿನಯ್ ರಾಜ್ಕುಮಾರ್ ರನ್ ಆಂಟನಿ 2-3 ಪಿಕ್ಚರ್ಗಿಂತ ಇವಾಗ ಬೆಸ್ಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಮತ್ತು ಒಳ್ಳೆ ಗೆಟಪ್ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಮಾತ್ರ ಹೀರೋಯಿನ್ ತುಂಬಾ ಚೆನ್ನಾಗಿದೆ. ಸಿನಿಮಾ ಎಲ್ಲ ಕುತ್ಕೊಂಡು ಹಳ್ಳಿ ಸಿನಿಮಾ ಎಲ್ಲ ನೋಡ್ಬೋದು. ಎಲ್ಲ ಹಳ್ಳಿ ಸಿನಿಮಾ ಚೆನ್ನಾಗಿ ನೋಡಿದ್ರೆ ಎಲ್ಲ ಆಲ್ ಫಿಲಮ್ ಚೆನ್ನಾಗಿದೆ. ಚೆನ್ನಾಗಿ ಒಳ್ಳೇದಾಗಿದೆ. ಗುಡ್ ಲಕ್. ಈ ಗ್ರಾಮಾಯಣ ಮೂವಿ ಒಂದು ಗ್ರಾಮಕ್ಕಾಗಿ, ಗ್ರಾಮಾಯಣದಲ್ಲಿ ಏನೇನಾಗುತ್ತೆ, ಒಂದು ಗ್ರಾಮದಲ್ಲಿ ಏನೇನ್ ಮೋಸ ಏನೇನಾಗುತ್ತೆ ಫುಲ್ ಡೀಟೇಲಿಂಗ್ ಆಗಿದೆ. ಸೊ ಎಲ್ರು ಗ್ರಾಮದವರು, ಹಳ್ಳಿ ಜನ, ಎಸ್ಪೆಷಲಿ ಹಳ್ಳಿ ಜನ ಎಲ್ರು ಬಂದು ನೋಡ್ಬೇಕು. ಯಾರು ಹಳ್ಳಿಯಿಂದ ಎಲ್ರು ಬಂದಿದ್ದೀರಾ, ಸೊ ಅವ್ರೆಲ್ರು ಬರ್ಬೇಕು. ಹಳ್ಳಿಯೊಳಗೆ ಏನೇನು ಮೋಸ ಆಗ್ತಿದೆ, ಏನೇನು ವಂಚನೆ ನಡೀತಿದೆ ಎಲ್ಲ ರಾಜಕಾರಣಿಗಳಿಂದ, ಸ್ವಲ್ಪ ಎಜುಕೇಟ್ ಆಗ್ಬೇಕು. ಈ ಗ್ರಾಮಗಳಿಗೆ ಅವೇರ್ನೆಸ್ ಮೂಡ್ಸಕ್ಕಂತಾನೆ ಈ ಮೂವಿ ಮಾಡಿರೋದು. ಸೊ ತುಂಬಾ ಡೀಟೇಲಿಂಗ್ ಆಗಿದೆ, ಚೆನ್ನಾಗಿದೆ ಮೂವಿ. ಸೂಪರ್ ಆಗಿ ಆಕ್ಟಿಂಗು, ಒಂದೊಂದು ಸೀನು ಚೆನ್ನಾಗಿದೆ. ಎಕ್ಸ್ಟ್ರಾರ್ಡಿನರಿ ಮೂವಿ, ಒಳ್ಳೆ ಪಿಕ್ಚರ್ ಕೊಟ್ಟಿದ್ದಾರೆ ದೇವನೂರು ಚಂದ್ರ ಅವರು. ಅದರಲ್ಲೂ
ಶಿವಣ್ಣ ಅವ್ರದ್ದು ಮನಮೆಚ್ಚಿದ ಹುಡುಗಿ ನೋಡ್ದಂಗೆ ಆ ಫೀಲ್ ಬಂತು. ಹಳ್ಳಿಯಲ್ಲಿ ವಿನಯ್ ರಾಜ್ಕುಮಾರ್ ಅವರು ಅಷ್ಟು ಚೆನ್ನಾಗಿ ಅಷ್ಟು ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಏನಂದ್ರೆ ಆ ಹಾಡು ರಿಮಿಕ್ಸ್ ತುಂಬಾ ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ. ಎರಡನೇದು ಹಳ್ಳಿಲಿ ಒಂದು ಪಂಚಾಯತಿಯಿಂದ ಹಿಡಿದು ಏನು ಅವ್ಯವಹಾರಗಳು ನಡೀತದೆ, ದಯವಿಟ್ಟು ಅದರ ಪ್ರತಿಯೊಬ್ಬ ಯುವಕರು ಪ್ರಶ್ನೆ ಮಾಡಿ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನಿಮ್ಮ ಪಂಚಾಯತಿಲಿ ಏನು ನಡೀತದೆ ಅದನ್ನು ನಿಮಗೆ ಗೊತ್ತಿರಲಿ ಅನ್ನೋದನ್ನ ಅದನ್ನು ತಿಳ್ಕೊಳ್ಳೋಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ಈ ಸಿನಿಮಾ ನೋಡಿ, ಈ ಸಿನಿಮಾ ಬೆಂಬಲಿಸಿ, ಕನ್ನಡ ಪಿಕ್ಚರ್ಗಳು ಬೆಳೆಸಿ, ಕನ್ನಡ ಪಿಕ್ಚರ್ ನೋಡಿ, ಕನ್ನಡ ಪಿಕ್ಚರ್ ಬಗ್ಗೆ ಒಳ್ಳೆ ಮಾತಾಡಿ. ಹೇಳ್ತಲ್ಲ ಶಿವಣ್ಣ ನೆನೆಸ್ಬಿಟ್ರು. ಶಿವಣ್ಣ ಏನು ಮನಮೆಚ್ಚಿದ ಹುಡುಗಿಯಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದು ಕಣ್ಣು ಮುಂದೆ ಹಂಗೆ ಕಾಣಿಸ್ತದೆ. ಆಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ವಿನಯ್ ರಾಜ್ಕುಮಾರ್. ಸಿದ್ಧಾರ್ಥ ಪಿಕ್ಚರ್ ಅಲ್ಲಿ ಇರೋ ವಿನಯ್ ರಾಜ್ಕುಮಾರ್ಗೂ ಈ ಪಿಕ್ಚರ್ ಅಲ್ಲಿ ಒಳ್ಳೆ ಪರಿಪಕ್ವ ಇವಾಗ 100% ಸೂಪರ್ ಕಾಣ್ತಾರೆ. ಒಳ್ಳೆ ಮಾಸ್ ಹೀರೋ, ಎಕ್ಸ್ಟ್ರಾಡಿನರಿ ಆಗಿದೆ. ಪಿಕ್ಚರ್ ಚೆನ್ನಾಗಿದೆ ನೋಡಿ. ಒಳ್ಳೆ ವೈಟು, ಒಳ್ಳೆ ಸಾಂಗ್ಸು, ಆಮೇಲೆ ಒಳ್ಳೆ ಡಿಒಪಿ ಇದು ತುಂಬಾ ಚೆನ್ನಾಗಿದೆ. ಒಳ್ಳೊಳ್ಳೆ ಆಮೇಲೆ ಈ ಜಾತ್ರೆ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಮಸಾಲೆ ಇರೋ ಪಿಕ್ಚರ್, ಅದರಲ್ಲೂ ಒಂದು ಒಳ್ಳೆ ಗ್ರಾಮೀಣ ಹಳ್ಳಿ ವಾತಾವರಣ ಒಳ್ಳೆ ಪಿಕ್ಚರ್ ನೋಡಿ ಆನಂದ್.